ಕರ್ನಾಟಕ ನ್ಯೂಸ್ ಮುಖ್ಯಾಂಶಗಳು. ಬಿರುಸಿನ ಪ್ರಚಾರದಲ್ಲಿ ಶೃಂಗಾರಗೌಡ ನಾರಾಯಣ ಸ್ವಾಮಿ ಫೆನಲ್. ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ತಾಲೂಕಿನ ಬ್ಯಾಂಕ್ ಆಗಿಸುವ ಆಸೆ. ಸತೀಶ್ ಕುಮಾರ್ ಓಸ್ವಾಲ್. ವಾರ್ತೆಗಳ ವಿವರ. ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಚುನಾವಣೆ ಕಣದಲ್ಲಿರುವ ಉಮೇದುವಾರರು ಸದಸ್ಯರ ಮತ ಪಡೆಯಲು ಭರ್ಜರಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ದಿವಂಗತ ಶೃಂಗಾರಗೌಡರು ಹಾಗೂ ದಿವಂಗತ ಎ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಬಂದ ಹಾಲಿ ಅಧ್ಯಕ್ಷ ಸತೀಶ್ ಕುಮಾರ್ 9 ಅಭ್ಯರ್ಥಿಗಳು ಮುದ್ದೇಬಿಹಾಳ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿಯ ಸದಸ್ಯರ ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದರು. ಪಟ್ಟಣದ ಸಾಯಿನಗರ, ಬಸವನಗರ, ಸಂಗಮೇಶ್ವರ ನಗರದಲ್ಲಿ ಗುರುವಾರ ಬೆಳಗ್ಗೆ ಮತ ಪ್ರಚಾರದ ವೇಳೆ ಮಾಧ್ಯಮ ಜೊತೆ ಮಾತನಾಡಿದ ಬ್ಯಾಂಕ್ನ ಹಾಲಿ ಅಧ್ಯಕ್ಷ ಉಮೇದುವಾರ ಸತೀಶ್ ಕುಮಾರ್ ಓಸ್ವಾಲ್, ದಿವಂಗತ ಎಸ್.ಜಿ. ಪಾಟೀಲ್ ಶೃಂಗಾರಗೌಡರು ಹಾಗೂ ಎ ನಾರಾಯಣ ಸ್ವಾಮಿ ಅವರ ನೇತೃತ್ವದ ನಮ್ಮ ಪೆನಲ್ಗೆ ಈ ಹಿಂದಿನಿಂದಲೂ ಅಭೂತಪೂರ್ವ ಗೆಲುವನ್ನು ಬ್ಯಾಂಕ್ನ ಎಲ್ಲ ಸದಸ್ಯರು ಒದಗಿಸಿಕೊಟ್ಟಿದ್ದಾರೆ. ಈಗ ಅಗಲಿದ ಹಿರಿಯರ ಅನುಪಸ್ಥಿತಿಯಲ್ಲಿ ಮತ್ತು ಸದ್ಯ ಇರುವ ಊರಿನ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಚುನಾವಣೆ ಕಣದಲ್ಲಿ ನಮ್ಮ ಪೆನಲ್ನಲ್ಲಿ 9 ಅಭ್ಯರ್ಥಿಗಳು ಇದ್ದೇವೆ. ಈಗಲೂ ಸಹ ಅಭೂತಪೂರ್ವ ಗೆಲುವನ್ನು ನಮಗೆ ಬ್ಯಾಂಕಿನ ಸದಸ್ಯರು ಆಶೀರ್ವಾದ ಮೂಲಕ ದೊರಕಿಸಿಕೊಡುವ ವಿಶ್ವಾಸವಿದೆ. ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಮ್ಮ ಬ್ಯಾಂಕ್ ಎನ್ನುವ ಪರಿಕಲ್ಪನೆ ಪಟ್ಟಣದ ಜನರಲ್ಲಿ ಬರುವಂತೆ ನಾವು ಬ್ಯಾಂಕಿನ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡಿದ್ದೇವೆ. ಈಗ ನಮ್ಮ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ತಾಲೂಕಿನ ಬ್ಯಾಂಕ್ ಮಾಡುವ ನಿಟ್ಟಿನಲ್ಲಿ ಬ್ಯಾಂಕ್ನ ಅನೇಕ ಶಾಖೆಗಳನ್ನು ಹಾಗೂ ಬ್ಯಾಂಕ್ನ ATM ಸಹ ಮಾಡಲಿದ್ದೇವೆ ಎಂದರು. ಎಲ್ಲ ಮತದಾರ ಬಾಂಧವರಲ್ಲಿ ವಿನಂತಿ, ಈ ಮತದಾರದಲ್ಲಿ ಶೃಂಗಾರಗೌಡರು ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ತಾವು ಅಭೂತಪೂರ್ವ ವಿಜಯವನ್ನು ಗಳಿಸಿಕೊಟ್ಟಿದ್ದರು. ಇವತ್ತಿಗಾದರೂ ಅವರ ಅನುಪಸ್ಥಿತಿಯಲ್ಲಿ ಶೃಂಗಾರಗೌಡರು ನಾರಾಯಣಸ್ವಾಮಿ ಅವರ ನೆನಪಿಟ್ಕೊಂಡು ಎಲ್ಲ ಹಿರಿಯರಾದಿಯಾಗಿ ಈ ಹಿರಿಯರು ಮಾಡಿದಂಥ ಈ ಪೆನಲ್ಗೆ ತಾವು ಮತವನ್ನು ಕೊಟ್ಟು ವಿಜಯರನ್ನಾಗಿ ಮಾಡಬೇಕಂತ ತಮ್ಮಲ್ಲಿ ರೆಸ್ಪಾನ್ಸ್ ಐತಿ. ಎಲ್ಲ ಜನರು ನಮ್ಮ ಕೂಡ ಇದ್ದಾರೆ. ನಾವೆಲ್ಲರೂ ಕೂಡಿ ಒಳ್ಳೆ ನಮ್ಮ ಬ್ಯಾಂಕು ಕರ್ನಾಟಕ ಬ್ಯಾಂಕ್ ಅನ್ನೋದು ನಮ್ಮ ಬ್ಯಾಂಕನ್ನಾಗಿ ಪರಿವರ್ತನೆ ಆಗೈತಿ. ಇದು ನಮ್ಮ ಬ್ಯಾಂಕ್ ಆಗಿ ತಾಲೂಕಿನ ಬ್ಯಾಂಕ್ ಆಗಿ ಉಳಿಲ್ಲ ಅನ್ನೋದು ನಮ್ದೊಂದು ಆಸೆ. ಈ ಪೆನಲ್ ಆರಿಸಿ ಬಂದ ನಂತರ ಏನೆಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ರಿ? ಮುಂದಿನ ದಿನಮಾನದಲ್ಲಿ ಬ್ರಾಂಚು ಅಥವಾ ಮುಂದಿನ ATM ಇವೆಲ್ಲ ಮಾಡ್ಬೇಕಂತೈತಿ. ಇವೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅಂತ ತಮ್ಮ ಈ ಮೂಲಕ ತಮಗೆ ಆಶ್ವಾಸನೆ. ಚುನಾವಣೆ ಯಾವಾಗ ನಡೆದಿದೆ, ಎಲ್ಲಿ ನಡೆದಿದೆ, ಅದ್ರ ಬಗ್ಗೆ 29ನೇ ತಾರೀಕಿಗೆ ಹೇಮರೆಡ್ಡಿ ಕಾರ್ಯಾಲಯದಲ್ಲಿ, ಹೇಮರೆಡ್ಡಿ ಮಂಗಲ ಕಾರ್ಯಾಲಯ ಸ್ಕೂಲ್ ಐತಲ್ಲ, ಅಲ್ಲಿ ವೋಟಿಂಗ್ ಐತಿ. ಬೆಳಿಗ್ಗೆ 9 ಗಂಟೆಯಿಂದ 4 ಗಂಟೆ ಮಟ್ಟ ವೋಟಿಂಗ್ ಇದೆ. ಸಾಯಂಕಾಲ ರಿಸಲ್ಟ್ ಅನೌನ್ಸ್ ಆಗ್ತಾವೆ. ಅದಕ್ಕೆ ತಾವೆಲ್ಲರೂ ಸಹಕರಿಸಿರಂತ ಹೇಳ್ತಾ ಇದ್ದೀವಿ. ಈ ವೇಳೆ ಮಹಂತೇಶ್ ಬುದಿಹಾಳಮಠ, ರಾಜೇಂದ್ರಗೌಡ ರಾಯಗೊಂಡ, ಶ್ರೀಶೈಲ್ ಪೂಜಾರಿ ಮಾತನಾಡಿ, ಕರ್ನಾಟಕ ಬ್ಯಾಂಕ್ ಚುನಾವಣೆಯಲ್ಲಿ ಅವಿರೋಧವಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಬುದಿಹಾಳಮಠ, ಶ್ರೀಮತಿ ರಕ್ಷಿತಾ ಬಿದರಕುಂದಿ, ಶ್ರೀಕಾಂತ್ ಚಲವಾದಿ, ಶ್ರೀಶೈಲ್ ಪೂಜಾರಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅದರಂತೆ ಈ ಪ್ಯಾನಲ್ನ 9 ಅಭ್ಯರ್ಥಿಗಳು ಸಹ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಲಿದ್ದಾರೆ. ಈಗಾಗಲೇ ಹಿಂದಿನ ಅವಧಿಯಲ್ಲಿ ಸತೀಶ್ ಕುಮಾರ್ ಓಸ್ವಾಲ್ ಸೇರಿದಂತೆ ಪ್ಯಾನೆಲ್ನ ನಿರ್ದೇಶಕರು ಬ್ಯಾಂಕ್ನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಆ ಬಗ್ಗೆ ತಾಲೂಕಿನ ಜನತೆಗೆ ಸಹ ತಿಳಿದಿದೆ. ಊರಿನ ಜನರ ಆಶೀರ್ವಾದ, ಹಿರಿಯರ ಮಾರ್ಗದರ್ಶನದಲ್ಲಿ ಈ ಪ್ಯಾನಲ್ ಗೆಲುವನ್ನು ಸಾಧಿಸುವ ವಿಶ್ವಾಸವಿದೆ ಎಂದರು. ಬ್ಯಾಂಕಿನ ಅವಿರೋಧವಾಗಿ ಆಯ್ಕೆಯಾದಂಥ ವಿಜಯಲಕ್ಷ್ಮಿ ಬುದಾಮಠ್ ಹಾಗೂ ರಕ್ಷಿತಾ ಬಿದರಕುಂದಿಯವರು ಹಾಗೂ ಶ್ರೀಕಾಂತ್ ಚಲವಾದಿಯವರು ಹಾಗೂ ಶ್ರೀಶೈಲ್ ಪೂಜಾರಿ ಅವರು, ಇವರನ್ನು ನಮ್ಮ 4 ಮಂದಿನ ಅವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದು ಮುದ್ದೇಬೇಳದ ಹಿತದೃಷ್ಟಿಯಿಂದ ಹಾಗೂ ಮತ್ತು ಮುದ್ದೇಬೇಳದಲ್ಲ ಈ ನಮ್ಮ ಹಳಿ ಶೃಂಗಾರಗೌಡರು ಹಾಗೂ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬೆಳೆದಂಥ ಈ ಪೆನಾಲನ್ನು ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿ ತರಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಪೂರ್ವಕ ಕೇಳಿಕೊಳ್ಳುತ್ತೇನೆ. ಈಗಾಗಲೇ 13 ಮಂದಿ ಅಭ್ಯರ್ಥಿಗಳಲ್ಲಿ 4 ಮಂದಿ ಅವಿರೋಧವಾಗಿ ಮಧ್ಯೆ ಬೆಳೆದ ಹಿರಿಯರು ಕೂಡ ಆಸೆ ತಂದಿದ್ದಾರೆ. ಇನ್ನೂ 9 ಜನರಿಗೆ ಚುನಾವಣೆ ನಡೀತಾ ಇದೆ. ಈಗಾಗಲೇ ಕರ್ನಾಟಕ ಬ್ಯಾಂಕಿನ ಸತೀಶ್ ಓಸ್ವಾಲ್ ಅವರು 10 ವರ್ಷ ಅವಧಿಯಲ್ಲಿ ಕರ್ನಾಟಕ ಬ್ಯಾಂಕಿನ ಅಭಿವೃದ್ಧಿ ಯಾವ ಥರ ಮಾಡಿದ್ದಾರೆ ಎಲ್ಲ ಮುದ್ದೇಬೇಳ ನಗರದ ಜನತೆಗೆ ಎಲ್ಲರಿಗೂ ಗೊತ್ತಿದೆ. ಅವ್ರ ಜೊತೆ ರಾಜು ಕಲಬುರ್ಗಿ ಇರ್ಬೋದು, ಅಜಿತ್ ಅವರು, ನಿಂಗಪ್ಪಣ್ಣ ಚಟ್ಟೇರ್ ಅವರು, ಇವರು 7 ಜನರಿಗೆ ಈ ಪೆನಲ್ನ ಸಾಮಾನ್ಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಮುದ್ದೇಬೇಳ ಮಹಾಜನತೆ, ಕರ್ನಾಟಕ ಬ್ಯಾಂಕಿನ ಎಲ್ಲ ಸದಸ್ಯರು
ಇವರಿಗೆ ಮತ ಹಾಕಿ ಅಭೂತಪೂರ್ವ ಪ್ರಚಂಡ ಬಹುಮತದಿಂದ ಆರಿಸ್ತಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ಕೊತಾ ಇದ್ದೇನೆ. 2A ಅಭ್ಯರ್ಥಿಯಾಗಿ ನಮ್ಮ ಬ್ರದರ್ ಆದಂಥ ಮುತ್ತು ಬಿರಾದಾರ್ CL ಬಿರಾದಾರ್ ಅವರಿಗೆ ಆರಿಸ್ತರಬೇಕು. ಅವರು ಕರ್ನಾಟಕ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸುಮಾರು 5 ವರ್ಷಗಳ ಕಾಲ ಅವರು 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಹಾಗೂ ನಮ್ಮ ಗುರುಲಿಂಗಪ್ಪಗೌಡ ಪಾಟೀಲ್ ಅವರ ಮನೆಯವರು ಹೋದ ಬಾರಿ ಚುನಾವಣೆಯಲ್ಲಿ ಆರಿಸಿ ಬಂದು ಅವರು ನಿಧನ ಹೊಂದಿದ ಕೂಡಲೇ ಮತ್ತು ಅವ್ರನ್ನ ಬ್ಯಾಂಕಿಗೆ ನಾಮನಿರ್ದೇಶನ ಸದಸ್ಯರಾಗಿ ಮಾಡಿಕೊಂಡು 5 ವರ್ಷ ಕಂಪ್ಲೀಟ್ ಮಾಡಿ 10 ವರ್ಷ ಕಂಪ್ಲೀಟ್ ಮಾಡಿ ಈಗ 3ನೇ ಬಾರಿಗೂ ಅವರು 3rd ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ತಮ್ಮ ಈ 9 ಜನರ ಅಭ್ಯರ್ಥಿಗಳನ್ನು ಕರ್ನಾಟಕ ಶೇಖರ್ ಸಜ್ಜನ್ ಅವರು ಹೊಸದಾಗಿ ಅವರು ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಈ 9 ಜನರನ್ನ ಅಭೂತಪೂರ್ವವಾಗಿ ಆರಿಸ್ತರ್ಬೇಕು. ಯಾಕಪ್ಪ ಅಂತಂದ್ರೆ ಈ ವಿರೋಧ ವ್ಯಕ್ತಿಗಳಿಗೆ ಏನು ನಿಂತಿದ್ದಾರೆ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕ ಕೇಳ್ಕೊಂಡು ಮತ ಹಾಕ್ಬೇಕಂತೇಳಿ ರೆಸ್ಪಾನ್ಸ್ ಐತಿ. ಎಲ್ಲ ಜನರು ನಮ್ಮ ಕೂಡ ಇದ್ದಾರೆ. ನಾವೆಲ್ಲರೂ ಕೂಡಿ ಒಳ್ಳೆ ನಮ್ಮ ಬ್ಯಾಂಕು ಕರ್ನಾಟಕ ಬ್ಯಾಂಕ್ ಅನ್ನೋದು ನಮ್ಮ ಬ್ಯಾಂಕನ್ನಾಗಿ ಪರಿವರ್ತನೆ ಆಗೈತಿ. ಇದು ನಮ್ಮ ಬ್ಯಾಂಕ್ ಆಗಿ ತಾಲೂಕಿನ ಬ್ಯಾಂಕ್ ಆಗಿ ಉಳಿಲ್ಲ ಅನ್ನೋದು ನಮ್ಮದೊಂದು ಆಸೆ. ಈ ಹೊಳೆ ಬರೋಣಂತ ಇಲ್ಲಿ ಮಗಳ ಮುತ್ತು ಚುನಾವಣಾ ಪ್ರಚಾರದಲ್ಲಿ ಉಮೇದುವಾರರಾದ ಗುರುಲಿಂಗಪ್ಪಗೌಡ ಪಾಟೀಲ್, CL ಬಿರಾದಾರ್, ರಾಜಶೇಖರ್ ಕರಡ್ಡಿ, ಪ್ರಭುದೇವ್ ಕಲಬುರ್ಗಿ, ನಿಂಗಪ್ಪ ಚೆಟ್ಟೆರ್, ಅಜಿತ್ ನಾಗ್ಟನ್, ಸಂಗನಗೌಡ ಬಿರಾದಾರ್, ಚಂದ್ರಶೇಖರ್ ಸಜ್ಜನ್ ಹಾಗೂ ಅವರ ಪರವಾಗಿ ಮತಯಾಚನೆಯಲ್ಲಿ ಗಣೇಶ್ ಅನ್ನಗೋಣಿ, ಗುರುಸ್ವಾಮಿ ಬುದಿಹಾಳಮಠ್, ಸಂಗಮೇಶ್ ನಾವದಗಿ, ರಫೀಕ್ ದ್ರಾಕ್ಷಿ, ಸಮೀರ್ ದ್ರಾಕ್ಷಿ, ಮುರಳೀಕೃಷ್ಣ ಬುಡ್ಡುಡುಗಿ, ಸುಭಾಷ್ ಬಿದರ್ಕುಂದಿ, ಶ್ರೀಕಾಂತ್ ಹಿರೇಮಠ್ ಸೇರಿದಂತೆ ಅನೇಕರು ಮತಯಾಚನೆಯನ್ನ ಮಾಡಿದರು. ನಮಸ್ಕಾರ ಅಣ್ಣವ್ರ. ಬರ್ರಿ